ಯಾವುದೇ ಪತ್ರಿಕಾ ಹೇಳಿಕೆ ಇರ್ಬೋದು, ಪತ್ರಿಕಾಗೋಷ್ಠಿಗಳಿರ್ಬೋದು, ಎಲ್ಲಿ ನೋಡಿದ್ರೂ ಕೂಡ ಅನಗತ್ಯವಾಗಿ ಸಂಘ ಪರಿವಾರನ ಎಳ್ಕೊಂಬಂದು ಅವ್ರನ್ನ ಯಾವುದೋ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಚಿತ್ರಿಸಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆನೆ ಕೊಟ್ಕೊಂಡೇ ಕಾಲ ಕಳೀತಾ ಬಂದಿದ್ದಾರೆ. ಇದು ಕಳೆದ 15-20 ದಿನಗಳದ್ದು ಮಾತ್ರ ಅಲ್ಲ, ಕಳೆದ 2.5 ವರ್ಷದಿಂದ, ಅಂದರೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ 2ನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದಿಂದ ಇವತ್ತಿನವರೆಗೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಒಂದು ಹೇಳಿಕೆ, ಪತ್ರಿಕಾಗೋಷ್ಠಿಯನ್ನು ಅವರು ಕರೆದಿದ್ದೇ ಇಲ್ಲ. ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇವರ ಆಟಾಟೋಪಗಳನ್ನು ನೋಡಿ ಜನಕ್ಕೆ ಹೇಸಿಗೆನೆ ಹುಟ್ಟೋಗಿದೆ. ನಾನು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಒಂದೆರಡು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಕೂಡಲೇ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ IT-BT ಮಿನಿಸ್ಟ್ರಿ ಕೊಟ್ಟರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಕೊಟ್ಟರು. ಎರಡೂ ಕೂಡ ಅತ್ಯಂತ ಗುರುತರವಾದಂಥ ಇಲಾಖೆಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಳ್ಳಿನಲ್ಲಿ ಒಂದು CC ರಸ್ತೆ ಮಾಡುವಂಥದ್ದು ಇರ್ಬೋದು, ಕಾಲೋನಿಗಳಿರ್ಬೋದು, ಹಾಡಿಗಳ ಉದ್ಧಾರ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅದರ ಕೆಳಗಡೆನೆ ಬರುತ್ತೆ. ಗ್ರಾಮಗಳ ಅಭಿವೃದ್ಧಿಯೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು. ಅದರ ಜೊತೆಗೆ ಅವರಿಗೆ IT-BT ಮಿನಿಸ್ಟ್ರಿಯನ್ನು ಕೊಟ್ಟರು. ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ IT-BT ಸೆಕ್ಟರ್ಗಳಿಗೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟರು. ಆದರೆ 2.5 ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ, ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದರ, ತಾನು ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀನಿ ಅಂತೇಳಿ ಹೇಳಿ ಯಾವತ್ತಾರು ಎದೆ ತಟ್ಟಿ ಹೇಳಿದಾರ. ಆದರೆ ಪ್ರಿಯಾಂಕಾ ಖರ್ಗೆ 2.5 ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ BJP ಬೈಯೋದು, RSS ಬೈಯೋದು, ಸಂಘ ಪರಿವಾರ ಅಂತ ಬೈಯೋದು ಬಿಟ್ಟರೆ ಇನ್ನೇನೂ ಮಾಡಲಿಲ್ಲ. ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ 2 ಮಿನಿಸ್ಟ್ರಿ ಕೊಟ್ಟರು. ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನನೂ ಮಾತಾಡಲಿಲ್ಲ. ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿನ್ ಹಗರಣ ಅಂತಂದ್ರಿ. ನೀವು ಅಧಿಕಾರಕ್ಕೆ ಬಂದಾದ ನಂತರನೂ BJP ಬೈತಾ ಇದ್ದೀರ ಹೊರತು ಅದನ್ನ ಹಗರಣದ ಜಾಡು ಹಿಡಿದು ಹೆಕ್ಕಿ ತೆಗೆಯೋ ಕೆಲಸ ಮಾಡಲಿಲ್ಲ. PSI ಹಗರಣ ಅಂತ ನೀವೇ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿದ್ರಿ. ಆದರೆ ನೀವು ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ. ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ಕೊಟ್ಟಾಗ್ಲೂ ನಾನು ಯಾಕೆ ಕೊಡಬೇಕು ಅಂತ ಹೇಳಿದ್ರಿ. 40% ಸರ್ಕಾರ ಅಂತ ಹೇಳಿದ್ರಿ, ಅದ್ರ ಬಗ್ಗೆನೂ ಮಾತಿಲ್ಲ. ಅದಕ್ಕೊಂದು ಸಮಿತಿ ಅಂತ ಮಾಡಿದ್ರೆ ಅದನ್ನ ನೀವೇ ಬರ್ಖಾಸ್ತು ಮಾಡಿದ್ರಿ. PCM ಅಂತ ಹೇಳಿದ್ರಿ, ಅದ್ರ ಬಗ್ಗೆನೂ ಮಾತಾಡಿಲ್ಲ. ಅದ್ರ ಬಗ್ಗೆನೂ ಇವತ್ತು ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಏನೂ ಮಾತಾಡ್ತಿಲ್ಲ. ಬದಲಾಗಿ ಮತ್ತೆ ಮತ್ತೆ ತರಾವರಿ ಹೇಳಿಕೆಗಳನ್ನ, ಆರೋಪಗಳನ್ನ ಮಾಡ್ತಾ ಇದ್ದೀರಿ. ಪ್ರಿಯಾಂಕಾ ಅವರೇ, ದೀಪಾವಳಿ ಕಳೀತು, ದಯವಿಟ್ಟು ಇನ್ನಾದರೂ ನಿಲ್ಲಿಸಿ. ರಾಜ್ಯದ ಜನತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿದಾವೆ, ಅದಕ್ಕೆ ಉತ್ತರ ಕೊಡಿ. ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದರು. ಸರ್, ಯುವಕರಿಗೆ ಉದ್ಯೋಗವನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೊಂದಷ್ಟು ಸಹಾಯಧನ ಅಂತ ಹೇಳಿದ್ರು. ಯುವ ನಿಧಿನ ಇವತ್ತವರೆಗೂ ಪ್ರಾರಂಭ ಮಾಡಿದ್ರೆ ಸರ್? ಯುವ ನಿಧಿನೂ ಪ್ರಾರಂಭ ಮಾಡಲಿಲ್ಲ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾವೆ. ಬರುವಂಥವು ಕೂಡ ಪಕ್ಕದ ರಾಜ್ಯಗಳನ್ನು ಹುಡುಕ್ತಾ ಇದ್ದಾವೆ. ಯಾಕಾಗಿ ಸರ್? ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ, ಯಾಕಾಗಿ ಬೆಂಗಳೂರನ್ನು ಬಿಟ್ಟು ವಿಶಾಖಪಟ್ಟಣಂಗೆ ಹೋಯ್ತು ಸರ್? ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು IT-BT ಮಿನಿಸ್ಟರ್ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರುತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಹೋಗಿ ನಾವು ಸೆಮಿಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಕೇನ್ಸ್ ಟೆಕ್ನಾಲಜಿ ಅವ್ರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು. ನಮ್ಮ ಸರ್ಕಾರ ಹೋಯ್ತು, ನೀವು ಅಧಿಕಾರಕ್ಕೆ ಬಂದ್ರಿ. ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು, ನೀವು ಸ್ವತಃ ಮುಖ್ಯಮಂತ್ರಿಗಳು MOUಗೆ ಸೈನ್ ಹಾಕಿದ್ರಲ್ಲ ಸರ್?
ಅದೇ ಕೇನ್ಸ್ ಟೆಕ್ನಾಲಜಿ 3,750 ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು. ಇಲ್ಲಿ ಬಂದು ನಿಮ್ಮ ಹತ್ರ MOU ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದ್ರು? ನಿಮ್ಮ ಹತ್ರ MOU ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾದ್ರು ಕೇಳಿದ್ರ ಸರ್? ಖರ್ಚಿಗೆ ಏನಾದ್ರು ಕೇಳಿದ್ರ ನೀವು? ಯಾಕಾಗಿ ಹೋದ್ರು ಹೇಳಿ ದಯವಿಟ್ಟು. ಹಾಗೆ ಹಬ್ ವಿಶಾಖಪಟ್ಟಣಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂಥದ್ದು, ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಾಗಿದ್ರು, ಅಲ್ಲಿಗೆ ಹೋಗ್ತಾ ಇದೆಯಲ್ಲ, ಕಾರಣ ಏನು ಹೇಳಿ ಸರ್? ಯಾಕೆ ಕಂಪನಿಗಳು ಆ ಕಡೆ ಹೋಗ್ತಾ ಇದ್ದಾವೆ ಸರ್? ನೀವೇನಂತ ಹೇಳ್ತಾ ಇದ್ರಿ? ಆಂಧ್ರದಲ್ಲಿ ಅವರಿಗೆ 99 ಪೈಸಕ್ಕೆ 1 ಎಕರೆ ಜಾಗ ಕೊಡ್ತೀವಿ, ಕರೆಂಟನ್ನ ಫ್ರೀ ಕೊಡ್ತಾ ಇದ್ದಾರೆ, ಏನೋ ನೀರನ್ನ ಫ್ರೀ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದಾರೆ ಅಂತ ಹೇಳ್ತಿರಲ್ಲ ಸರ್. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅದ್ಯಾವುದೋ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡ್ಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡ್ರಲ್ಲ, 5 ಎಕರೆ ಜಾಗ ಹೊಡ್ಕೊಳಕ್ ಹೋಗಿದ್ರಲ್ಲ, ಕಂಪನಿ ಕೊಡ್ಬೋದಿತ್ತಲ್ವ ನೀವು ಅಂತ ಅದೇ ಜಾಗನ? ಆಯ್ತು, ನೀವು ಬೆಂಗಳೂರಲ್ಲಿ ಕೊಡಕ್ಕಾಗ್ತಿಲ್ವಾ? Tier 2 Tier 3 ಸಿಟೀಸ್ ಇದೆಯಲ್ಲ, ಮೈಸೂರಲ್ಲಿ ಕೊಡಿ, ಪುಕ್ಕಟ ಜಾಗ ಕೊಡಿ. ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ, ರೈಲ್ವೆ ಇಂಪ್ರೂವ್ ಮಾಡಿದ್ವಿ, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ದುಡ್ಡು ತಂದಿದ್ವಿ. ಮೈಸೂರಲ್ಲಿ ಕೊಡ್ಬೋದಿತ್ತಲ್ಲ ಸರ್? ಬೇಡ ಸರ್. ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯೂ ಕೂಡ ಒಂದಾಗಿದೆ. ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ. ಅಲ್ಲಿ ಫ್ರೀಯಾಗಿ ಕೊಡಿ ಸರ್. ನೀವು ಅಲ್ಲೇ ಕೊಡ್ಲಿಲ್ಲ. ಇದೇ SM ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಜಾಪುರ ರೋಡಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕಟ ಭೂಮಿ ಕೊಟ್ಟರೇ ಇಲ್ವಾ? ಮೈಸೂರಿನಲ್ಲಿ ಕೊಟ್ಟರೇ ಇಲ್ವಾ? ಅವತ್ತು ಟ್ಯಾಕ್ಸ್ ಹಾಲಿಡೇ ಕೊಟ್ಟರೇ ಇಲ್ವಾ? ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನು ಆಗಿದೆ ಕರ್ನಾಟಕದ ಪಾಲಿಗೆ. SM ಕೃಷ್ಣ ಅವರ ವಿಷನ್ ಇಂದ ಆಗಿದ್ದು. ಬಾಳಿಗಾವರು ಅವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು. ದೇವರಾಜ್ ಅರಸು ಅವರ ಕೃಪೆ, ರಾಮಕೃಷ್ಣ ಹೆಗಡೆ ಅವರ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು. ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು. ಬೆಂಗಳೂರು ಇವತ್ತು ಉಸಿರು ಕಟ್ಟುವಂತ ಸ್ಥಿತಿ ಬಂದಿದೆ. ಬೇಡ, ಮೈಸೂರಿಗೆ ಕಳಿಸಿ ಸರ್, ಕಲಬುರಗಿಗೆ ಕಳಿಸಿ, ಕೋಸ್ಟಲ್ ಲೈನ್ ಬೇಕು ಅಂದ್ರೆ ಮಂಗಳೂರಿಗೆ ಕಳಿಸಿ, ಕಾರವಾರ ಇದೆ ನಮಗೆ, ಬೆಳಗಾವಿಗೆ ಕಳಿಸಿ. ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಕೊಡಿ ಸರ್. ಬೆಂಗಳೂರಲ್ಲೇ ಯಾಕೆ ಕೊಡಬೇಕು? ಇದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅಲ್ಲೇ ಫ್ರೀ ಕೊಟ್ಬಿಟ್ರಂತೆ, ಅಲ್ಲಿಗೆ ಹೋದ್ರಂತೆ. ಫ್ರೀ ಕೊಡಿ, ಬೇರೆ ನಮ್ಮಲ್ಲಿ Tier 2 Tier 3 ಸಿಟೀಸ್ ಅಲ್ಲಿ ಕೊಡಿ ಸರ್. ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದೆಲ್ಲ, 45 ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದಿರಲ್ಲ. ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್? ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ? ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಸರ್? ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್. ನಿಮ್ಮ ತಂದೆ ನೋಡಿ, ರಜಾಕರ್ಸು ಇಡೀ ಕುಟುಂಬವನ್ನ ಸುಟ್ಟಾಕಿದ್ರು ಕೂಡ ನಿಮ್ಮ ತಂದೆ ಲೋನ್ ಸರ್ವೈವರ್ ಓದಿ ಅವರು ವಿದ್ಯಾವಂತರಾದ್ರು. ಇಲ್ಲ ಸಿದ್ದರಾಮಯ್ಯನವರು ಹುಟ್ಟಿನಲ್ಲಿ ಹುಟ್ಟಿ ಕುರಿ ಕಾಯುವಂತ ಸಮುದಾಯದಲ್ಲಿ ಹುಟ್ಟಿದವರು, ಅವರು ಕೂಡ ವಕೀಲರಾದ್ರು, ಅಡ್ವೊಕೇಟ್ ಆಗಿ ಬೆಳೆದ್ರು. ನೀವು ಎಲ್ಲ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರು ಒಳ್ಳೆ ಅವಕಾಶನ ಮಾಡ್ಕೊಡ್ಬೋದಿತ್ತು. ನಿಮ್ಮ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಅಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು, ಬಂಗ್ಲೆಗಳು, ಕಾರ್ಗಳು, 1ನೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ. ಆ ಥರ ಎಲ್ಲರೂ ಮಾಡ್ಕೊಡಕ್ಕಾಗಲ್ಲ. ಆ ಕಲಬುರಗಿ ಮಕ್ಕಳ ಭಾಗ ಆದ್ರೂ ನೀವು ಯೋಚನೆ ಮಾಡ್ಬೋದಿತ್ತು. ಇದ್ಯಾವುದು ಮಾಡಲಿಲ್ಲ. ಪ್ರತಿನಿತ್ಯ RSS ಅಂತ ಬೈತೀರಿ. ಪ್ರಿಯಾಂಕ್ ಖರ್ಗೆ ಅವರೇ, ಕಡೆಯದಾಗಿ ನಿಮ್ಗೊಂದು 2 ಪ್ರಶ್ನೆ ಕೇಳ್ತೀನಿ. SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ನಮ್ಮ ಏನು ಕಲ್ಯಾಣ ಕರ್ನಾಟಕ ಇದೆ ಆ ಭಾಗದಲ್ಲಿ, ಸೆಂಟ್ರಲ್ ಇಂಡಿಯಾದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯಿತು. ಚರ್ಚ್ ದಾಳಿ ಆದಾಗ ಎಲ್ಲರೂ ಕೂಡ RSS, ಸಂಘ ಪರಿವಾರ, ಹಿಂದೂ ಸಂಘಟನೆಗಳು ಅಂತ ಬೈತಾ ಇದ್ರು. ಕೊನೆಗೆ ಅದರ ಬಗ್ಗೆ ತನಿಖೆ ಆದಾಗ ಅಂಜುಮನ್ ದೀನ್ದಾರ್ ಅಂತ ಒಂದು ಮುಸ್ಲಿಂ ಸಂಘಟನೆ ಅದಕ್ಕೆ ಕಾರಣವಾಗಿತ್ತು. ಅದು ನಿಮ್ಮೂರಲ್ಲೇ ನಡೆದಿದ್ದಂಥ ಘಟನೆ. ಇಷ್ಟಾಗಿಯೂ ನೀವು RSS ಬೈತೀರಿ. ಇನ್ನೊಂದು ಕೇಳ್ತೀನಿ ನಿಮಗೆ, UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ಸ್ ಅಂತ ಇರುತ್ತೆ. ಅಂದ್ರೆ ವಿಶ್ವಸಂಸ್ಥೆ ಇಂತಿಂಥವು ಭಯೋತ್ಪಾದಕ ಸಂಘಟನೆಗಳು, ಇಂತಿಂಥವ್ರು ಭಯೋತ್ಪಾದಕರು, ಸಮಾಜಘಾತಕ ಕಾರ್ಯದಲ್ಲಿ ತೊಡಗಿದ್ದಾರೆ, ಪ್ರತ್ಯೇಕವಾದ ತೊಡಗಿದ್ದಾರೆ ಅಂತ ಅವರು ಲಿಸ್ಟ್ ಅನೌನ್ಸ್ ಮಾಡ್ತಾರೆ. UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ ಟೆರರ್ ಆರ್ಗನೈಸೇಷನ್ ಅಲ್ಲಿ ಒಂದಾದ್ರೂ ಹಿಂದೂ ಸಂಘಟನೆಗಳು, ಸಂಸ್ಥೆಗಳು ಇದಾವ ಹೇಳಿ ಸರ್? ಒಬ್ಬ ಹಿಂದೂ ಆದ್ರೆ ಇದಾನ ಅದರಲ್ಲಿ ಹೇಳಿ ಸರ್? ಆದ್ರೂ ಕೂಡ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ. ಅವ್ರ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಲ್ಲಿ ಅಲ್ ಖೈದಾ ಇದೆ, ISIS ಇದೆ, ಅಬು ಸಯಾಫ್ ಇದೆ,
ತೆಹರೀಕೆ ಪಾಕಿಸ್ತಾನ್ ಇದೆ, ಅನ್ಸರ್ ದೀನಾ ಇದೆ, ಹಿಜ್ಬುಲ್ ಮುಜಾಹಿದ್ದೀನ್ ಇದೆ, ಈ ತರ ಸಂಘಟನೆಗಳು ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದೆ. ಆದ್ರೂ ಕೂಡ ಸಮಾಜ ಒಡೆಯುವಂಥವ್ರು ಯಾರೋ ಸಂಘ ಪರಿವಾರದವರು ಅಂತ ಮಾತಾಡ್ತಿರ್ತೀರಿ. ಸರ್, ಸಮಾಜಕ್ಕೆ ಅರಿವಿದೆ, ವಿವೇಚನೆ ಇದೆ. ದಯವಿಟ್ಟು ಈ ತರ ದಾರಿ ತಪ್ಪಿಸುವಂತ ಮಾತನ್ನ ಬಿಟ್ಟುಬಿಟ್ಟು ಇನ್ನು ಮುಂದಾದ್ರೂ ಕೂಡ ನಿಮ್ಗೆ ಕೊಟ್ಟಿರುವಂತಹ ಗುರುತರ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅದರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಕೂಡ ಅದರಲ್ಲೇ ಬರುತ್ತೆ. ಜಲ್ ಜೀವನ್ ಮಿಷನ್ ಊರೂರಿಗೆ ಕುಡಿಯೋ ನೀರನ್ನು ಕೊಡುವಂಥದ್ದಿದೆ, ಹಳ್ಳಿಗಳ ಉದ್ಧಾರ ಇದೆ. ಹಾಗೂ ಯುವ ನಿಧಿ ಅಂತೂ ಕೊಡ್ಲಿಲ್ಲ. ಅಟ್ಲೀಸ್ಟ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡಿ. ಬ್ಲಾಕ್ ಬಕ್ ಕಂಪನಿಯವರು ರಸ್ತೆ ಸರಿ ಇಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಧಮ್ಕಿ ಹಾಕಿದ್ರೆ ಒಂದು ಮಾತಾಡ್ಲಿಲ್ಲ ನೀವು. ಇವತ್ತು ಬೆಂಗಳೂರಿನಲ್ಲಿ ಕಂಪನಿಗಳು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಬೆಂಗಳೂರು ಏನಾಗ್ಬೋದು? ಬೆಂಗಳೂರಿಂದ ಬರ್ತಾ ಇರೋ ಆದಾಯವನ್ನು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದೀವಿ. ಆ ಬೆಂಗಳೂರಿಂದ ಕಂಪನಿಗಳು ಇವತ್ತು ಕಾಲ್ ಕೀಳುವಂತ ಸ್ಥಿತಿ ಬಂದೋಗಿದೆ. ನೀವು IT-BT ಮಿನಿಸ್ಟರ್ ಆಗಿ ಒಂದು ದಿನನೂ ಮಾತಾಡ್ಲಿಲ್ಲ. ಅದು ಬಿಟ್ಬಿಟ್ಟು 50 ವರ್ಷದಿಂದ ಬೆಳೆದಿರುವಂತ ಬೆಂಗಳೂರು ಬಗ್ಗೆ ಎಲ್ಲ ಇದನ್ನು ತೆಗೆದು ನಿಮ್ಮ ಅಕೌಂಟ್ ಅನ್ನೋ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ. ಸರ್, ನೀವೆಂತೂ ವಿದ್ಯೆ ಕಲಿಲ್ಲ. ವಿದ್ಯೆ ಕಲ್ತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್. ಅಲ್ಲ, ಗೂಗಲ್ದು ಹಬ್ಬು ನಿಮ್ಗೆ ವಿಶಾಖಪಟ್ಟಣಂ ಅಂತ ಜಾಗಕ್ಕೆ ಹೋಗುತ್ತೆ ಅಂತಂದ್ರೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಟ್ಯಾಲೆಂಟ್ ಇರುವಂಥದ್ದು ಇಲ್ಲಿರುವಂಥ ಸೆಮಿಕಂಡಕ್ಟರ್ ಯೂನಿಟ್ ಹಾಕ್ತೀವಿ ಅಂತ ಬಂದಂಥ ಕೇನ್ಸ್ ಟೆಕ್ನಾಲಜಿ ಅವರು ತೆಲಂಗಾಣಕ್ಕೆ ಓಡೋಗ್ತಾರೆ. ಈ ತರ ಸ್ಥಿತಿ ಹೋದರೆ ಬೆಂಗಳೂರಿಂದ ಒಂದೊಂದೇ ಕಂಪನಿಗಳು ಕಾಲ್ ಕಿತ್ಕೊಂಡು ಹೋದ್ರೆ ನಮ್ಮ ಮಕ್ಕಳಲ್ಲಿಗೆ ಹೋಗ್ಬೇಕು, ನಮ್ಮ ಎಜುಕೇಟೆಡ್ ಯಂಗ್ಸ್ಟರ್ ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ರಸ್ತೆ ಎಲ್ಲ 1 ಕಿಲೋಮೀಟರ್ ರಸ್ತೆನೂ ಕೂಡ ಗುಂಡಿ ಇಲ್ದಲೆ ಸಿಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತ ದಾವಂತ ಇದೆ ಹೊರತು 2.5 ವರ್ಷದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು. ಅವರು ಏನು ಮಾಡ್ತಿಲ್ಲ, ರೈತರದ್ದು ಭೂಮಿನ ಕಬಳಿಸ್ಕೊಂಡು ಇವಾಗೇನೋ 3 ಪಟ್ಟು ಕೊಡ್ತೀವಿ 4 ಪಟ್ಟು ಕೊಡ್ತೀವಿ ಅಂತ ಬೆಂಗಳೂರನ್ನ ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರಿ ನೀವು? Tier 2 Tier 3 ಸಿಟಿಸನ್ ಬಳಸಿ. ಎಸ್.ಎಂ. ಕೃಷ್ಣ ಅವರಂತಹ ದೂರದೃಷ್ಟಿ ಇರುವಂತಹ ಮಹಾನುಭಾವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ. ಆತನವ್ರು ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ಮೈಸೂರಲ್ಲಿ ಇನ್ಫೋಸಿಸ್ ಬಂದಿರೋದಿರ್ಬೋದು, ಅದೇ ಮಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರ ಬಂದಿದ್ದಿರ್ಬೋದು, ಹುಬ್ಬಳ್ಳಿನಲ್ಲಿ ಇನ್ಫೋಸಿಸ್ ಇರುವಂತದ್ದು ಇರ್ಬೋದು. ಎಸ್.ಎಂ. ಕೃಷ್ಣ ಅವ್ರ ಕೊಡುಗೆ ಆ ದಾರಿನಲ್ಲಿ ಹೋಗೋದು ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಬಂದಂತ ಕಂಪನಿಗಳು ಕೂಡ ಬೇರೆ ರಾಜ್ಯಕ್ಕೆ ಪಲಾಯನ ಮಾಡುವಂತ ಸ್ಥಿತಿ ಬಂದೋಯ್ತು ಅಂದ್ರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಈ ರಾಜಕಾರಣಿ ಮಕ್ಕಳಿಗೆ ಅವ್ರ ಅಪ್ಪಂದಿರು ಮಾಡಿರ್ತಾರೆ, ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಾರೆ. ಆದ್ರೆ ಸಾಮಾನ್ಯ ಜನರ ಮಕ್ಕಳಲ್ಲಿಗೆ ಹೋಗ್ಬೇಕು? ಇದು ನಮ್ಮ ಕನ್ಸರ್ನು. ಅದಕ್ಕೋಸ್ಕರವಾಗಿ ನಾವು ಕೇಳ್ಕೊಳ್ತಾ ಇರುವಂಥದ್ದು, ಇನ್ನಾದ್ರೂ ಕೂಡ ದಿನ ಈ ಕರ್ಕಶ ಧ್ವನಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿ. ಗೂಗಲ್ ಹಬ್ ಏನಿದೆಯಲ್ಲ ಅದು ಯಾಕೆ ಅಲ್ಲಿಗೆ ಹೋಯ್ತು? ಕೇನ್ಸ್ ಟೆಕ್ನಾಲಜಿಯವರು ಮೈಸೂರಿನಲ್ಲಿ ಏನು ಸೆಮಿಕಂಡಕ್ಟರ್ ಯೂನಿಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಯಾಕೆ ಹೋಗಿ ತೆಲಂಗಾಣದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ರು? ಬ್ಲಾಕ್ ಬಕ್ ಕಂಪನಿಯವರು ಅವರೊಂದು ರಸ್ತೆ ಮಾಡಿಕೊಡಿ ಅಂತ ಹೇಳಿದ ಕೂಡಲೇ ಅವರಿಗೆ ಡಿ.ಕೆ. ಶಿವಕುಮಾರ್ ಧಮ್ಕಿ ಹಾಕಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದನ್ನು ದಯವಿಟ್ಟು ಹೇಳಬೇಕು. ಈಗ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಈ ನವೆಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಡಿ.ಕೆ. ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾವುದೇ ಸಚಿವರು ಇರ್ಬೋದು, ಲಂಗು ಲಗಾಮಿಲ್ಲ. ಇವರಿಬ್ಬರು ಚೇರಿಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗಾಗಿದೆ. ಮೈಸೂರಿನಲ್ಲಿ ಒಂದು KDP ಸಭೆಯಲ್ಲಿ, ಇಡೀ ರಾಜ್ಯದಲ್ಲಿ KDP ಸಭೆಗಳು ಎಷ್ಟಾಗಿದ್ದಾವೆ ನೋಡಿ. ಮುಖ್ಯಮಂತ್ರಿಗಳ ಭಯನೇ ಇಲ್ಲ. ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಮೂಡಾದಲ್ಲಿ 14 ಸೈಟ್ ತೊಗೊಳ್ಳೋ ಮುಖಾಂತರವಾಗಿ ಅವರ ಹಗರಣ ಹೊರಗಡೆ ಬರುವ ಮುಖಾಂತರವಾಗಿ ಮುಖ್ಯಮಂತ್ರಿನ 14 ಸೈಟ್ ಹೊಡೆದಿದ್ದಾನೆ, ನಮ್ದೇನ್ ಲೆಕ್ಕ ಅಂತ ಎಲ್ಲರಿಗೂ ಧೈರ್ಯ ಬಂದ್ಬಿಟ್ಟು ಹಿಂದೆ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಇತ್ತರ ಪರಿಸ್ಥಿತಿ ಅದು ಕರ್ನಾಟಕದಲ್ಲಿ ಸೃಷ್ಟಿ ಆಯ್ತು. ಈ ದೇಶದ ಪ್ರಧಾನಿನೇ ಬೋಫೋರ್ಸ್ನಲ್ಲಿ ದುಡ್ಡು ಹೊಡಿತಾನೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಪ್ರಧಾನ ಇದ್ದ ಆ ಕಾಲದಲ್ಲಿ ನಮ್ಮ ದೇಶದ ಪ್ರಧಾನಿನೇ ದುಡ್ಡು ಹೊಡಿತಾನೆ, ನಮ್ದೇನ್ ಲೆಕ್ಕ ಅಂತ ಹೇಳ್ಬಿಟ್ಟು ಪ್ರಧಾನಿಗೂ ಕೂಡ ಧೈರ್ಯ ಬಂದಿತ್ತು ಭ್ರಷ್ಟಾಚಾರ ಮಾಡ್ಲಿಕ್ಕೆ. ಹಾಗೆ ಮುಖ್ಯಮಂತ್ರಿಗಳ ಸೈಟ್ ಹೊಡೆದಿದ್ದಾರೆ ಅಂತ ಅಂದ್ಮೇಲೆ ಇನ್ನು ಶಾಸಕರು ಕೇಳ್ತಾರ, ಅಧಿಕಾರಿಗಳು ಕೇಳ್ತಾರ ಅಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅಂತವರು ಅಕೌಂಟಬಿಲಿಟಿ ಇಲ್ದಲೆ ಎಗ್ಗಿಲ್ದಲೆ ಮಾತಾಡ್ಕೊಂಡು ತಿರುಗ್ತಾ ಇದಾರೆ ಅಷ್ಟೇ. ಪರಿಹಾರ ಈ ಸರ್ಕಾರ ತೊಲಗಬೇಕು. ಆದ್ರೆ ತೊಲಗಬೇಕು ಅಂತ ಹೇಳಿದ್ರೆ 2028 ಕಾಯಲೇಬೇಕು. ಈಗ ಪ್ರಿಯಾಂಕ ಖರ್ಗೆ ಅವರು ಭೀಮಾ ಆರ್ಮಿ ಸ್ಥಾಪನೆ ಮಾಡ್ತಾ ಇವೆ, ನಾವು RSSಗೆ ಪರ್ಯಾಯವಾದಂತಹ ಆರ್ಮಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ನಾನು ಆ ಹೇಳಿಕೆಯನ್ನು ನೋಡಿದೆ. ಪ್ರಿಯಾಂಕಾ ಖರ್ಗೆ ಅವರೇ
ಭೀಮ್ ಆರ್ಮಿಯನ್ನ ನೀವು ಮಾಡಿ. ಆದ್ರೆ ಮಾಡುವ ಮೊದಲು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.